ವೇದಿಕೆಯಲ್ಲಿರುವಂತಹ ಈ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಲಲಿತಾ ಮೇಡಮ್ ಅವರೇ, ಹಾಗೆ ಕಾಪುಜೇಸಿನ ಕಾರ್ಯದರ್ಶಿ ಶ್ರುತಿ ಅವರೇ, ಹಾಗೆ ಇಲ್ಲಿ ನೆರೆದಿರುವ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಯೋಗ ದಿನಾಚರಣೆ ಇವತ್ತು ಮಾತ್ರನಾ ದಿನಾಲು ಇರ್ಬೇಕಾ? ದಿನಾಲು ಮಾಡಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಪ್ರಪಂಚದಾದ್ಯಂತ ಆಚರಿಸ್ತಾ ಇದ್ದಾರೆ. ಸಾಧಾರಣ 2014ನೇ ಇಸ್ವಿಯಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರು ಅವರ ಒಂದು ಕಲ್ಪನೆಯೊಂದಿಗೆ ವಿಶ್ವಸಂಸ್ಥೆಯಲ್ಲಿ ಈ ಒಂದು ಪ್ರಸ್ತಾವವನ್ನು ಎಲ್ಲ ಪ್ರಪಂಚದಾದ್ಯಂತ ಇದೊಂದು ಯೋಗವನ್ನ ಎಲ್ಲರೂ ಆಚರಿಸುವ ಸಂಸ್ಥೆಯಲ್ಲಿ ಕೇಳಿಕೊಂಡಾಗ ಅಲ್ಲಿ ಮಾನ್ಯತೆ ಪಡೆದ ನಂತರ 2014ರಿಂದ ನಿರಂತರವಾಗಿ ಪ್ರಪಂಚದಾದ್ಯಂತ ಇಂದಿನ ಜೂನ್ 21 ತಾರೀಕಿನಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಮಾಡುವುದರಿಂದ ನಮ್ಮ ಮನಸ್ಸು ಕೂಡ ಬಹಳ ಶುದ್ಧ ಆಗ್ತದಂತೆ. ನಿಮ್ಮ ಮನಸ್ಸು ಶುದ್ಧ ಆದರೆ ಮಾತ್ರ ನಿಮ್ಮ ಆರೋಗ್ಯ ಒಳ್ಳೆಯದಾಗೋದು. ಆದ್ರಿಂದ ಜೊತೆಯಲ್ಲಿ ನಾವೆಲ್ಲ ಈಗ ನಿಮ್ಮ ಹತ್ರ ಯೋಗ ಮಾಡಿಸುವ ಇದೇನು ಗೊತ್ತಾ, ನಿಮ್ಮ ಕಲಿಕೆಯಲ್ಲಿ ನೀವು ಒಳ್ಳೆಯದಾಗಬೇಕು ಅನ್ನುವ ಉದ್ದೇಶ. ಜೊತೆಯಲ್ಲಿ ಕೆಲಸ ಮಾಡುವಂತಹ ಸಾಮರ್ಥ್ಯ ಜಾಸ್ತಿ ಆಗ್ತದಂತೆ. ಅದು ಯಾವುದೇ ಕೆಲಸಗಾರರು ಕೂಡ ಯೋಗವನ್ನು ಮಾಡಿದ್ರೆ ಅವರಲ್ಲಿ ಕೆಲಸ ಮಾಡುವಂತಹ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ನೀವೆಲ್ಲ ನೋಡಿರ್ಬೋದು, ನಮ್ಮ ಇರ್ಬೋದು, ದೇವರನ್ನು ಪ್ರಾರ್ಥಿಸುವಾಗ ಮಾಡುವಂತಹದ್ದು ಒಂದು ವಿಧಾನ ಇದೆಯಲ್ಲ, ಅದು ಯೋಗದ ವಿಧಾನವೇ. ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ದೇವರನ್ನು ಪ್ರಾರ್ಥಿಸ್ತೇವೆ ನೋಡಿ, ಅದೇ ಭಂಗಿಯಲ್ಲಿ ನಾವು 5-10 ನಿಮಿಷ ಕುಳಿತರೂ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯ ಯೋಗಾಸನದ ಮೂಲಕ ನಮಗೆಲ್ಲ ಒಳ್ಳೆಯ ವ್ಯಾಯಾಮ ಸಿಗ್ತದೆ. ಹಾಗೆಯೇ ನಿಮಗೆಲ್ಲ ಯೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿದ್ದಾರೆ. ಅವರಿಗೆ ನಿರ್ಮಲ್ ಕುಮಾರ್ ಸರ್ ತಮಗೂ ಧನ್ಯವಾದಗಳು. ಹಾಗೂ ಈ ಶಾಲೆಯ ಕಾರ್ಯಕ್ರಮ ಜೂನ್ 21 ಸೊ ಎಲ್ಲರಿಗೂ first open the mouth, start. पदेन वाचं मनं शरीरच्चासा ज्ञानातोस्मि. ವೆರಿ ಗುಡ್. ಈಗ ನಿಮ್ಮ ಕುಲದೇವತೆ ಕಣ್ಣಿಗೆ ಮತ್ತು ಕೈಗೊಳಿಸುವಾಗ ಕಣ್ಣು ಓಪನ್ ಮಾಡೋಕೆ ಹಸ್ತವನ್ನು ನೋಡಿ. ಈ ಬೆಳಗಿನ ಬಿಸಿ ಶಾಖವನ್ನು ನಾವು ಯಾಕೆ ಮುಖಕ್ಕೆ ಒರೆಸಲಿಕ್ಕೆ ಹೇಳ್ತಿದ್ದೇವೆ ಅಂತೇಳಿ ಹೇಳಿದರೆ, ನಮ್ಮ ಮುಖದಲ್ಲಿರುವ ಕಲೆ ಉಪಶಮನ ಆಗ್ತದೆ ಮತ್ತು ಯೋಗ ಮಾಡುವವರ ಮುಖದಲ್ಲಿ ಗ್ಲೋಯಿಂಗ್ ಶೈನಿಂಗ್ ಉಂಟಾಗ್ತದೆ. ಸ್ವಲ್ಪ ಟೈಮ್ ಆಗೋ ಚಂದ ಆಗ್ತದೆ. ಈಗ ಒಂದು ದಿನ ಯೋಗ ಕ್ಲಾಸ್ ಮಾಡಿ ಕನ್ನಡಿ ನೋಡೋದಲ್ಲ, ಪ್ರತಿ ದಿವಸ ದೇಹದ ನೇರವಾಗಿ ಇಟ್ಕೊಂಡು ನೋಡುವ. ಓಕೆ, ಟೇಕ್ ಬ್ರೀದಿಂಗ್, ಬ್ರೀತ್ ಔಟ್, ಟೇಕ್ ಬ್ರೀದಿಂಗ್, breathe out.